ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅವ್ರ ಯೋಗ ಹೇಗಿದೆ, ಬದಲಾವಣೆ ಆಗ್ತಾರಾ, ಮುಂದುವರಿತಾರಾ ಅನ್ನೋ ಪ್ರಶ್ನೆ. ನನಗೆ ನೆನಪಿರುವಂತೆ ಅವ್ರದ್ದು ಶ್ರವಣ ನಕ್ಷತ್ರವು ಮಕರ ರಾಶಿಯೋ ಏನೋ ಇರಬೇಕು. ಆ ಬದಲಾವಣೆ ಆಗುವ ಲಕ್ಷಣವೇ ಅದು. ಯಡಿಯೂರಪ್ಪನವರ ಸಮಯನೂ ಕೂಡ ನಾನು ಆಗಲೇ ವೃಶ್ಚಿಕ ರಾಶಿಯವ್ರದ್ದು ಭಾಳ ಎಕ್ಸ್ಟ್ರೀಮ್ ಇದೆ ಅಂತಂದು ಹೇಳಿದ್ದೀನಿ. ಅವ್ರಿಗೂ ಕೂಡ ಸಾಕಷ್ಟು ದೋಷಗಳು, ಪಿತ್ತ ಪ್ರಕೋಪಗಳು, ನರದೋಷಗಳೆಲ್ಲ ಉಲ್ಬಣ ಆಗ್ತಕ್ಕಂತಹ ವರ್ಷ ಇದು. ಏನು ಏಜ್ ರಿಲೇಟೆಡ್. ಸೊ ಈ ರೀತಿಯ ಸಮಯ ಇರೋದರಿಂದ ಬದಲಾವಣೆ ಆಗುವ ಲಕ್ಷಣಗಳೇ. ಬದಲಾವಣೆ ಆದರೆ ಒಳ್ಳೆಯದು ಅಂತಂತ. ಆದರೆ ಅದು ಪಕ್ಷದ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು, ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ಅದು. ಖಂಡಿತ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದರೆ ನಾನು ಬೇರೆ ಥರ ಕೇಂದ್ರವನ್ನು ಚಿಂತನೆ ಮಾಡಬೇಕು, ರವಿಯನ್ನು ಚಿಂತನೆ ಮಾಡಬೇಕು, ಅವರ ದಶೆಯನ್ನು ಚಿಂತನೆ ಮಾಡಬೇಕು. ಈಗಿರ್ತಕ್ಕಂಥ CMನ ಚಿಂತನೆ ಅವರ ಅಧಿಕಾರದಲ್ಲಿ ಇದ್ದಿದ್ದರೆ. ಇದು ಪಕ್ಷದ ವಿಷಯ ಆದ್ದರಿಂದ ಬದಲಾವಣೆ ಆಗುವ ಸಾಧ್ಯತೆ ಜಾಸ್ತಿ ಇದೆ.